ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ಇವತ್ತು ನಾನು ಎಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ. ಅದನ್ನು ಎಟ್ಟಿಯನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಎಟ್ಟಿ ಅದು ಮೊದಲು ಫ್ರೈ ಮಾಡಿ ಇಡಬೇಕು. ಎಟ್ಟಿ ಪುಡಿಯನ್ನು ಎಟ್ಟಿ ಪುಡಿ ಅಂತ ಹೇಳ್ತಾರೆ. ಅದನ್ನು ಫ್ರೈ ಮಾಡಿ, ಇದಕ್ಕೆ ಕನ್ನಡ ಸಿಗಡಿ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಪ್ರೌನ್ಸ್ ಅಂತ ಹೇಳ್ತಾರೆ ನೋಡಿ. ಅದು ಚೆಂದ ಮಾಡಿ ಒಂದು ಕಲ್ಲರ್ ಬರಬೇಕು. ಚಿಕ್ಕ ಉರಿಯಲ್ಲಿ ಅದನ್ನು ಫ್ರೈ ಮಾಡಬೇಕು ನೋಡಿ. ಫ್ರೈ ಆಗ್ತಾ ಬಂತು. ಇದನ್ನು ಮೊದಲು ಫ್ರೈ ಮಾಡಿ ಇಟ್ಕೊಳ್ಬೇಕು. ಇದರದ್ದು ಚಟ್ನಿ ಒಳ್ಳೆಯದಾಗ್ತದೆ ವೀಕ್ಷಕರೇ. ಮಾತ್ರ ಗಂಜಿ ಮಾಡಬೇಕು. ಗಂಜಿಗೆ ಚಟ್ನಿ ಒಳ್ಳೆಯದಾಗ್ತದೆ. ನಾನು ಇವತ್ತು ಅದನ್ನೇ ಮಾಡಿದ್ದು ಮಧ್ಯಾಹ್ನಕ್ಕೆ ನೋಡಿ. ಅದನ್ನು ಹುರಿದಾಯಿತು. ಇನ್ನು ಒಂದು ಪಾತ್ರೆಯಲ್ಲಿ ಇನ್ನು ಎಣ್ಣೆ, ತೆಂಗಿನ ಎಣ್ಣೆ ಇದು ತೆಗೆದುಕೊಂಡು ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ. ಅದು ಸಾಸಿವೆ ಚೆನ್ನಾಗಿ ಒಡೆದ ನಂತರ ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕಬೇಕು. ಮೆಂತ್ಯ ಹಾಕಿದರೆ ಪರಿಮಳ ಬರ್ತದೆ ನೋಡಿ. ಮೆಂತ್ಯ ಹಾಕ್ತಾ ಇದ್ದೀನಿ ನೋಡಿ. ಮೆಂತ್ಯ ಮತ್ತು ಸಾಸಿವೆ ಫ್ರೈ ಆಯಿತು. ಇನ್ನು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಅದು ಕರಿಬೇವು ಸ್ವಲ್ಪ ಫ್ರೈ ಆಗಬೇಕು, ಕರಿಬೇವು ಸೊಪ್ಪು ಕೂಡ. ನಂತರ ನೋಡಿ, ಅದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮೆಣಸು, ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನೀಗ ಹಾಕ್ತಾಯಿದ್ದೇನೆ ನೋಡಿ. ಅದು ಕೂಡ ಚೆಂದ ಮಾಡಿ ಫ್ರೈ ಮಾಡಬೇಕು. ಒಂದು 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ, 1 ಬೆಳ್ಳುಳ್ಳಿ ಮತ್ತು 4 ಹಸಿಮೆಣಸು ಮತ್ತು 2 ಟೊಮೆಟೊ ತೆಗೆದುಕೊಂಡಿದ್ದೇನೆ. ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ನೋಡಿ. ಹಾಕಿದೆ. ಇನ್ನು ಫ್ರೈ ಅದು ಚೆಂದ ಮಾಡಿ ಬೇಯಬೇಕು, ಫ್ರೈ ಆಗಬೇಕು. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ವೀಕ್ಷಕರೇ. ನೋಡಿ, ಫ್ರೈ ಆಯಿತು. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಮಾತ್ರ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ನೋಡಿ. ಇನ್ನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಅಂದರೆ ಕರಿಮೆಣಸಿನ ಪುಡಿ ಮತ್ತು ಅರಸಿನ ಪುಡಿ ಸ್ವಲ್ಪ ಹಾಕಬೇಕು ನೋಡಿ. ಅದಕ್ಕೆ ನಾನು ಮೆಣಸಿನ ಪುಡಿ ಹಾಕಿದೆ, ಖಾರ ಪುಡಿ. ಚೆಂದ ಮಾಡಿ ಮಿಶ್ರ ಮಾಡಿ ಅದನ್ನೆಲ್ಲ ಹಾಕಿ ನೋಡಿ. ಇದು ಉಪ್ಪು. ನಾನು ಫಸ್ಟೇ ಮೆಣಸಿನ ಪುಡಿ ಹಾಕಿದೆ, ಮತ್ತು ಅರಸಿನ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ. ಅದು ಸಿಗಡಿ ಪುಡಿ ಸ್ವಲ್ಪ ನಂಜಲ್ಲ ವೀಕ್ಷಕರೇ. ಅದು ದಿನಾಲು ತಿಂದರೆ ಮೈಯೆಲ್ಲ ತುರಿಸಲಿಕ್ಕೆ ಶುರು ಆಗ್ತದೆ ನೋಡಿ. ನಂತರ ಅದೆಲ್ಲ ಬೆಂದಿದೆ. ನಂತರ ತೆಂಗಿನ ತುರಿ, 1 ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೆ ನಾನು. ಅದನ್ನು ಚೆಂದ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಬೇಕು ನೋಡಿ. ಇನ್ನು ಅದಕ್ಕೆ ಎಟ್ಟಿ ಪುಡಿಯನ್ನು ಹಾಕ್ತಾಯಿದ್ದೇನೆ, ಸಿಗಡಿ ಪುಡಿಯನ್ನು. ಆಗ ನಾನು ಫ್ರೈ ಮಾಡಿಬಿಟ್ಟ ಸಿಗಡಿ ಪುಡಿ ನೋಡಿ. ರೆಡಿ ಆಯಿತು ನೋಡಿ. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ಗಂಜಿ ಊಟ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಒಳ್ಳೆಯದಾಗ್ತದೆ ವೀಕ್ಷಕರೇ, ಒಳ್ಳೆ ಟೇಸ್ಟ್ ಬರ್ತದೆ, ರುಚಿಯಾಗ್ತದೆ ಕೂಡ ನೋಡಿ. ಇನ್ನು ಹಾಕಿದೆ ನಾನು. ಚೆಂದ ಮಾಡಿ ಮಿಶ್ರ ಮಾಡಬೇಕು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.